ಮಿತ್ರರೇ ನಮಸ್ಕಾರ. ಯಾವಾಗ ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷರಾದಂತಹ ನಿಕೋಲಸ್ ಮದುರರನ್ನ ಬಂಧಿಸಿ ಕರ್ಕೊಂಡೋಯ್ತು ಅಮೆರಿಕಕ್ಕೆ, ಆಗ ಇಡೀ ಪ್ರಪಂಚದಲ್ಲಿ ಒಂದು ಬದಲಾವಣೆ ಆಗೋಗ್ಬಿಡ್ತು. ಈ ಬದಲಾವಣೆ ಮುಂದಿನ ಪ್ರಪಂಚದ ಭವಿಷ್ಯವನ್ನ ನಿರ್ಧಾರ ಪಡಿಸುತ್ತೆ. ಅದೇನು ಅನ್ನುವಂಥದ್ದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗೆಳೆಯರೆ, ಇದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ಅನ್ನ ಕೊಡ್ತೀನಿ. ಅದೇನಂತ ಹೇಳಿದ್ರೆ, ಕೋಲ್ಡ್ ವಾರ್ ಮುಗಿಯುತ್ತಲ್ಲ, ಅಮೆರಿಕ ವರ್ಸಸ್ USSR. ಆ USSR ಮುರಿದೋಗುತ್ತೆ, ರಷ್ಯಾ ಆಗುತ್ತೆ ಮತ್ತು ಬೇರೆ ಬೇರೆ ಕಂಟ್ರಿಗಳಾಗ್ತವೆ. ಅದಾದ ನಂತರ ಅಮೆರಿಕ ಇಡೀ ಪ್ರಪಂಚದಾದ್ಯಂತ ಸಾರ್ವಭೌಮತ್ವವನ್ನ ಸಾಧಿಸುತ್ತೆ. ಅಂದ್ರೆ ಅಮೆರಿಕ ಹೆಜಮನಿ ಆಗುತ್ತೆ, ಇಡೀ ಪ್ರಪಂಚವನ್ನ ಕಂಟ್ರೋಲ್ ಮಾಡುವಂತಹ ಸೂಪರ್ ಪವರ್ ಆಗಿ ಒಂದು 3 ದಶಕಗಳ ಕಾಲ ಮೆರೆಯುತ್ತೆ. ಈ ಒಂದು ಅಮೆರಿಕಾದ ಸಾರ್ವಭೌಮತ್ವ ಯಾವಾಗ ಮುರಿದು ಬಿತ್ತು ಅಂತ ಹೇಳಿದ್ರೆ ಕೋವಿಡ್ ಸಮಯದಲ್ಲಿ, ಮತ್ತು ಎರಡನೇದಾಗಿ ಇದು ಯಾವಾಗ ನಮ್ಮ ಕಣ್ಣಿಗೆ ಕಂಡಿದ್ದು ಅಂತ ಹೇಳಿದ್ರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಸಮಯದಲ್ಲಿ. ಮಿತ್ರರೇ, ರಷ್ಯಾ ಮತ್ತು ಯುಕ್ರೇನ್ ಯುದ್ಧದ ಸಮಯದಲ್ಲಿ ರಷ್ಯಾದ ಅಧ್ಯಕ್ಷರಾದಂತಹ ವ್ಲಾದಿಮಿರ್ ಪುಟಿನ್ ಚೀನಾದ ಅಧ್ಯಕ್ಷರಾದಂತಹ ಸಿ ಜಿನ್ಪಿಂಗ್ ಅವರನ್ನ ಮೀಟ್ ಆಗ್ಬಿಟ್ಟು ಒಂದು ಮೀಟಿಂಗ್ ಮಾಡ್ತಾರೆ. ಈ ಮೀಟಿಂಗ್ ಇಂದ ಹೊರಗೆ ಬಂದಾಗ ವ್ಲಾದಿಮಿರ್ ಪುಟಿನ್ ಸಿ ಜಿನ್ಪಿಂಗ್ ರವರ ಕೈಯನ್ನು ಹಿಡ್ಕೊಂಡು ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಇದುವರೆಗೂ ಬರದೇ ಇರುವಂತಹ ಮಹತ್ತರವಾದ ಬದಲಾವಣೆ ಈಗ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಗ್ಲೇನೆ ಅಮೆರಿಕದ ಈ ಸಾರ್ವಭೌಮತ್ವ ಉದುರಿ ಹೋಗಕ್ಕೆ ಸ್ಟಾರ್ಟ್ ಆಗಿತ್ತು. ಮಿತ್ರರೇ, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ವಿಡಿಯೋ ಯಾಕೆ ಈಗ ಹೇಳಿದ್ರು, ಇದರ ಅರ್ಥ ಏನು ಅನ್ನೋದನ್ನ ನಾನು ಇನ್ನೊಂದ್ಸತಿ ಮಾತಾಡ್ತೀನಿ. ಈಗ ಒಂದು ಸ್ಪಾರ್ಕ್ ಹತ್ತುತ್ತೆ ಇವರಿಬ್ರು ಮೀಟಿಂಗ್ ಆದ ನಂತರ. ಆದರೆ ಈ ಸ್ಪಾರ್ಕ್ ಮಹಾ ಬೆಂಕಿಯಾಗಿ ಬದಲಾದದ್ದು ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷರನ್ನ ಬಂಧಿಸಿದಾಗ. ಮಿತ್ರರೇ, 1823ರಲ್ಲಿ ಅಮೆರಿಕಕ್ಕೆ ಒಬ್ಬ ಅಧ್ಯಕ್ಷ ಇರ್ತಾನೆ, ಮನ್ರೋ ಅಂತ ಹೇಳ್ಬಿಟ್ಟು. ಆತ ಒಂದು ಡಾಕ್ಟರ್ ಅನ್ನ ಕೊಡ್ತಾನೆ. ಅದೇನಂತ ಹೇಳಿದ್ರೆ ಮನ್ರೋ ಡಾಕ್ಟರ್ ಅಂತ ಹೇಳಿ. ಈ ಡಾಕ್ಟರಿನ ಪ್ರಕಾರ ಅಮೆರಿಕಾದ ಒಂದು ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಏನಿದೆ, ನಾರ್ತ್ ಅಮೆರಿಕ ಮತ್ತು ಸೌತ್ ಅಮೆರಿಕ ಮತ್ತು ಕೆನಡಾ, ಈ ಇಷ್ಟು ಜಾಗಗಳಿಗೆ ಯಾವುದೇ ಕಾರಣಕ್ಕೂ ಯುರೋಪಿಯನ್ ಶಕ್ತಿಗಳಾದಂತಹ ಬ್ರಿಟನ್, ಫ್ರಾನ್ಸ್, ಜರ್ಮನಿ ಇವುಗಳು ಎಂಟರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಡಾಕ್ಟರಿನ ಕೊಡ್ತಾನೆ. ಆದರೆ ಸಾಕಷ್ಟು ಬದಲಾವಣೆಗಳಾಗುತ್ತೆ ಈ ಡಾಕ್ಟರಿಂದ. ಅಮೆರಿಕ ವಿಶ್ವ ಯುದ್ಧಕ್ಕೆ ಇಳಿಯುತ್ತೆ, ಅದಾದ ನಂತರ ಅಮೆರಿಕ ಕೋಲ್ಡ್ ವಾರ್ಗೆ ಬರುತ್ತೆ, ಅದಾದ ನಂತರ ಅಮೆರಿಕ ಸೂಪರ್ ಪವರ್ ಆಗಿ ಮೆರೆಯುತ್ತೆ. ಈಗ ಅಮೆರಿಕ ಬ್ಯಾಕ್ ಟು ಈ ಮನ್ರೋ ಡಾಕ್ಟರ್ಗೆ ಹೋಗ್ತಾ ಇದೆ. ಇದರ ಅರ್ಥ ಏನಂತ ಹೇಳಿದ್ರೆ, ಇಲ್ಲಿವರೆಗೂ ನಾನು ಪ್ರಪಂಚದ ಸಾರ್ವಭೌಮತ್ವನಾಗಿದ್ದೆ, ನನಗೆ ಈಗ ಆ ಪಟ್ಟ ಸಾಕಾಗಿದೆ. ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಜಾಗ ಏನಿದೆ ಅಂತ ಹೇಳಿದ್ರೆ ಕೆನಡಾ, ಅಮೆರಿಕ, ಸೌತ್ ಅಮೆರಿಕ. ಈಗ ಟ್ರಂಪಿನ ಒಂದು ಉದ್ದೇಶ ನೋಡಿದ್ರೆ ಗ್ರೀನ್ಲ್ಯಾಂಡ್ ಕೂಡ ಇದಕ್ಕೆ ಸೇರಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇದಕ್ಕೆ ಮಾತ್ರ ನಾನು ವಾರಸ್ದಾರ, ಇಲ್ಲಿ ಯಾವುದೇ ಬೇರೆ ಶಕ್ತಿ ಬಂದ್ರೆ ನಾನು ಸುಮ್ಮನೆ ಇರಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನ ವೆನೆಜುವೆಲಾದ ಅಧ್ಯಕ್ಷರನ್ನ ಕಿಡ್ನಾಪ್ ಮಾಡಿ ಅಮೆರಿಕ ಕೊಡ್ತು. ಮಿತ್ರ, ಇದರ ಅರ್ಥ ಇನ್ನೂ ಒಂದು ಏನಂತ ಹೇಳಿದ್ರೆ, ಅಮೆರಿಕ ಮಹತ್ ಶಕ್ತಿಗಳಾದಂತಹ ಇಸ್ರೇಲ್, ರಷ್ಯಾ, ಚೀನಾ ಮತ್ತು ಭಾರತಗಳಿಗೆ ನಿಮ್ಮ ಇಷ್ಟ ಬಂದಂಗೆ ನಿಮ್ಮ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಇರುವ ಜಾಗಗಳಿಗೆ ನೀವೇನಾದ್ರೂ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದು ಮಹತ್ವವಾದಂತಹ ಇಂಡೈರೆಕ್ಟ್ ಮೆಸೇಜ್ ಅನ್ನ ಕೊಡ್ತು. ಇದರರ್ಥ ಏನಂತ ಹೇಳಿದ್ರೆ, ಮುಂದೇನಾದ್ರೂ ಅಯತುಲ್ಲಾ ಖೊಮೇನಿ ಅವ್ರನ್ನ ಇರಾನ್ ನಲ್ಲಿ ಕೆಳಗಿಳಿಸಿದ್ರೆ ಇಸ್ರೇಲ್ ತನ್ನ ಆಧಿಪತ್ಯವನ್ನ ಇರಾನ್ ನಲ್ಲಿ ಸ್ಥಾಪನೆ ಮಾಡುತ್ತೆ. ಭಾರತ POK ಯನ್ನ ಕಿತ್ಕೊಂಡು ವಾಪಸ್ಸು ಇಂಡಿಯನ್ ಸಬ್ ಕಾಂಟಿನೆಂಟ್ ಏನಕ್ಕೆ ಕರೀತಾರೆ ಭಾರತ ವರ್ಷ, ಅದ್ರ ಮೇಲೆ ಭಾರತ ತನ್ನ ಒಂದು ಆಧಿಪತ್ಯವನ್ನ ಸ್ಥಾಪನೆ ಮಾಡುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಚೀನಾ ತೈವಾನ್ ಅನ್ನ ಆಕ್ರಮಿಸಿಕೊಂಡು ತನ್ನ ಅಖಂಡ ಚೀನಾ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳುತ್ತೆ. ರಷ್ಯಾ ಯುಕ್ರೇನಿನ ಭಾಗಗಳನ್ನ ವಶಪಡಿಸಿಕೊಂಡು ಮತ್ತು ತನ್ನ ಅಖಂಡ ಸೋವಿಯತ್ ಯೂನಿಯನ್ ಕಾಲದಲ್ಲಿತ್ತಲ್ಲ ಆ ಒಂದಿಷ್ಟು ಭೂಭಾಗಗಳನ್ನ ಮತ್ತೆ ಆಕ್ರಮಿಸಿಕೊಂಡು ಅಖಂಡ ರಷ್ಯಾ ಆಗುವತ್ತ ಮುನ್ನಡೆಯುತ್ತೆ. ಕೇವಲ ಇದಿಷ್ಟು ಮಾತ್ರವಲ್ಲದೆ ಸೂಪರ್ ಪವರ್ ಗಳಾದಂತಹ ಭಾರತ, ಚೈನಾ, ರಷ್ಯಾ ಮತ್ತು ಇಸ್ರೇಲ್ಗಳು ಮತ್ತಷ್ಟು $D ಅನ್ನ ಹೆಚ್ಚಿಸ್ತವೆ. ಹೇಗೆ ಹೆಚ್ಚಿಸ್ತವೆ ಅಂತ ಹೇಳಿದ್ರೆ, ಸಾಕಷ್ಟು ಚಿನ್ನವನ್ನ ಇನ್ನ ಬೈ ಮಾಡಿ ಅಕ್ಯುಮುಲೇಟ್ ಮಾಡಿಕೊಂಡು ತಮ್ಮ ರಿಸರ್ವ್ ಕರೆನ್ಸಿಗಳಿಂದ ಡಾಲರ್ ಅನ್ನ ಕಡಿಮೆ ಮಾಡ್ಕೋತವೆ. ಇದ್ರಲ್ಲಿ ಸಾಕಷ್ಟು ಜನ ಅನ್ಕೊಂಡಿದ್ರು ನಿಕೋಲಸ್ ಮಡುರೋ ಮೇಲೆ ಏನಾದ್ರೂ ಆಕ್ರಮಣ ಮಾಡ್ತು ಅಂತ ಹೇಳಿದ್ರೆ ಚೈನಾ ಸುಮ್ನಿರಲ್ಲ, ರಷ್ಯಾ ಸುಮ್ನಿರಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಏನಾಯ್ತು ಅಂತ ನೀವೆಲ್ಲ ನೋಡಿದ್ರೆ ಸೇಮ್ ಇರಾನ್ಗೂ ಅದೇ ಗತಿ ಬರುವಂತಹ ಎಲ್ಲಾ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಅಮೆರಿಕ ಇನ್ನು ಮುಂದೆ ಗ್ಲೋಬಲ್ ಪೊಲೀಸ್ ಆ ಒಂದು ರೋಲ್ ನ ನಿಭಾಯಿಸಕ್ಕೆ ಅದ್ರ ಕೈಲಿ ಆಗೋದಿಲ್ಲ. ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅಮೆರಿಕ ಈ ಎಲ್ಲಾ ದೇಶಗಳಿಗೆ ಕೇವಲ ಒಂದಿಷ್ಟು ವೆಪನ್ ಸಪ್ಲೈ ಅನ್ನ ಮಾಡ್ತಾ ಸುಮ್ನಿರ್ಬೋದು. ಅದನ್ನ ಹೊರತುಪಡಿಸಿ ಭಾರತ POK ಯನ್ನ ಆಕ್ಯುಪೈ ಮಾಡ್ಕೊಂಡಾಗ, ಅಥವಾ ಚೈನಾ ತೈವಾನ್ ಅನ್ನ ಆಕ್ಯುಪೈ ಮಾಡ್ಕೊಂಡಾಗ, ಅಥವಾ ರಷ್ಯಾ ಯುಕ್ರೇನ್ ಅನ್ನ ಪೂರ್ಣ ಮಟ್ಟದಲ್ಲಿ ಆಕ್ಯುಪೈ ಮಾಡ್ಕೊಂಡಾಗ ಅಮೆರಿಕ ಕೇವಲ ವೆಪನ್ಸ್ ಕೊಡುತ್ತೆ ಹೊರತು ತನ್ನ ಸೈನಿಕರನ್ನ ಅಥವಾ ಮತ್ತಿನ್ಯಾವುದೇ ಸಪೋರ್ಟ್ ಅನ್ನ ಕಳಿಸೋದಕ್ಕೆ ಮುಂದೆ ಬರೋದಿಲ್ಲ. ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಅಮೆರಿಕ ಇನ್ನು ಮುಂದೆ ಗ್ಲೋಬಲ್ ಪೊಲೀಸ್ ಅಲ್ಲ, ಲೋಕಲ್ ಪೊಲೀಸ್ ಆಗುತ್ತೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾ